ಇಮ್ಮಡಿ ಪುಲಕೇಶಿ ಪ್ಯುಲೈಕ್ಷೇನ ಎ 642 ಸಿ ಕಾಲದಲ್ಲಿ ಆಡಳಿತ ನಡೆಸಿದ ಚಾಲುಕ್ಯ ಶಕ್ತಿಶಾಲಿ ಚಕ್ರವರ್ತಿ. ಇಮ್ಮಡಿ ಪುಲಕೇಶಿಯೇ ಎಂಬ ಕನ್ನಡ ಪರಿಚಯ ಮತ್ತು ಅಪ್ಯುಲೈಕ್ಷೇನ ಎ ಎಂಬ ಪಾಂಡಿತ್ಯ ಪರಿಚಯ ಎರಡನ್ನೂ ಹೊಂದಿದ್ದು, ಅವರು ದಕ್ಷಿಣ ಭಾರತದ ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ ಕಟ್ಟಿ ನಿಷ್ಣಾತರಾಗಿದ್ದರು. 1. ಹೋರಾಟ ಮತ್ತು ಸಿಂಗ್ನನ್ನು ಸ್ವೀಕರಿಸುವುದು. 1. ಮಂಗಲೇಶನ ಮೇಲೆ ರಾಜಕೀಯ ಹೋರಾಟ. ತಮ್ಮ ಹಿರಿತನ ಟ್ರೋನವನ್ನ ಪಡೆದ ಬಳಿಕ ಉರವಾರಿಸಿದ ಮಂಗಲೇಶನ ವಿರುದ್ಧ ಹೋರಾಟ. ಯಲಪಟ್ಟು, ಇಂದಿನ ಆನಂದಪುರ ಯುದ್ಧದಲ್ಲಿ ಜಯ. ಪಾಟಣದಲ್ಲಿ ಪಟ್ಟಡಕಲ್, ರಾಜಮಮ್ಮಡಿ, ಸಿಂಹಾಸನಾರೋಹಣೆ. 2. ಅಪಾಯಿಕ ಮತ್ತು ಗೋವಿಂದರ ಬಂಡವಾಳ. ಬೈಸಾಯಿಕೆಯ ಶೀರ್ಷಸ್ಥರಾಗಿದ್ದ ಅಪಾಯಿಕ ಮತ್ತು ಗೋವಿಂದರಿಂದ ಬಂದ ದಾಳಿ. ಭೀಮಾ ನದಿಯ ತೀರದಲ್ಲಿ ಸೋಲಿಸುವ ಮೂಲಕ ರಾಜ್ಯ ಸಂಘಟಿತ ಮಾಡಿದರು. 2. ಆಡಳಿತ ಶಕ್ತಿ ಮತ್ತು ಗವರ್ನೆನ್ಸ್ ಶೈಲಿ. 1. ಕೇಂದ್ರ ಪ್ರಾಂತ್ಯಗಳ ವ್ಯವಸ್ಥೆ. ಮಹಾರಾಷ್ಟ್ರದ ಮೂರ್ತಿ ಮಹಾರಾಷ್ಟ್ರಗಳು ಲತಾ, ಖಾಂದೇಶ್, ಖಾನ್ಖಾನ ಇವುಗಳನ್ನು ಕುಟುಂಬಸ್ಥ ಅಳ್ವಕು ವಸಳ್ ಭದ್ರಗಣವಾಗಿ ನಿಯೋಜನೆ. ಪೂರ್ವ ದಕ್ಷಿಣ ದಿಕ್ಕಿನ ಕಡೆಯಲ್ಲೂ ವಿಷ್ಣುಕುಂದಿನ ರಾಜ್ಯಗಳನ್ನು ಸೋಲಿಸಿ ವಿವರ್ಧನ ಅವರಿಗೆ ವೆಂಗಿ ಆಡಳಿತಕ್ಕಾಗಿ ಆಧಾರ. 2. ಧರ್ಮ ಸಹಿಷ್ಣುತೆ. ವೈಷ್ಣವ, ಶೈವ, ಜೈನ, ಬೌದ್ಧ ಸಂಪ್ರದಾಯಗಳಿಗೆ ತೋಟ. ಬೌದ್ಧ ವಸತಿಶಾಲೆ, ಜೈನ ಮೆಗುತಿ ದೇವಾಲಯ, ಐಹೊಳೆ ಶೈವ ದೇವಾಲಯಗಳ ನಿರ್ಮಾಣ. 3. ಸಂಸ್ಕೃತ ಪ್ರೋತ್ಸಾಹ. ರವಿಕೀರ್ತಿ ಸಾಹಿತಿ, ಐಹೊಳೆ ಶಿಲಾಶಾಸನ ಅತ್ಯುತ್ತಮ ಸಂಸ್ಕೃತ ಕಾವ್ಯಶಿಲ್ಪ. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಶಿಲಾಶಾಸನಗಳಿಂದ ಬಳಸಿಕೊಂಡಿದ್ದರು. 3. ಸಾಮ್ರಾಜ್ಯ ವಿಸ್ತರಣೆ ಮತ್ತು ಸೈನ್ಯ ಚಟುವಟಿಕೆಗಳು. ಪ್ಯುಲೈಕ್ಷೇನ ಎ ಅವರು ದಕ್ಷಿಣ, ಪಶ್ಚಿಮ, ಪೂರ್ವ, ಉತ್ತರ ಎಲ್ಲೆಡೆ ರಾಜಕೀಯ ಅಭಿರುಚಿಯನ್ನು ತೋರಿಸಿದರು. ದಕ್ಷಿಣ ಭಾರತದ ಅಭಿಯಾನ. 1. ವಿಷ್ಣುಕುಂದಿನ್ ಮತ್ತು ವೆಂಗಿ ಧಾರಾಕಾರ. ದಕ್ಷಿಣ ಪೂರ್ವಕ್ಕೆ ದಾಳಿ. ವಿಷ್ಣುಕುಂದಿನ್ ವಿರುದ್ಧ ಜಯ. ತಮ್ಮ ಅಣ್ಣ ವಿಷ್ಣುವರ್ಧನರನ್ನು ವೆಂಗಿ ಗವರ್ನರ್ ಆಗಿ ನಿಯೋಜಿಸಿದರು. 2. ಪಲ್ಲವ ಚಾಲುಕ್ಯ ಹೋರಾಟ. ಮುಲ್ಕೇಶಿ ಮೊದಲ ಅಭಿಯಾನದಲ್ಲಿ ಮಹೇಂದ್ರವರ್ಧನ ವಿರುದ್ಧ ಜಯ. ಬರೇಪಲಾಲರ್ ಯುದ್ಧ 618 619 ಚಾಲೆಂಜಿಂಗ್ ಎಡವನ್ನು ಮೀರಿ ಜಯ. ಕಂಚಿಗೆ ಕಂಚಿಪುರಂ ತಲುಪಿದಾಗ ನರಸಿಂಹವರ್ಮನ್ ಅಡ್ಡಿ. ಮಹತ್ವದ ಮಗಳಿಕೆಯ ಹೋರಾಟ. ವೈಷ್ಣವನ್ ಪಲ್ಲವ ನಡುವಿನ ದ್ವಂದ್ವ. 3. 1272 ವಾತಾಪಿ ಯುದ್ಧ 642 ಸಿ. ನರಸಿಂಹವರ್ಮನ್ ನೇತೃತ್ವದಲ್ಲಿ ಬ್ಯಾಡಾಮಿ ವಾತಾಪಿಗೆ ಅರಳಿ. ಪಲ್ಲವರು ಜಯ. ಎಂಎಡಿ ಪ್ಯುಲೈಕ್ಷೇಯೇ ಮುಖ್ಯ ಹೋರಾಟದ ವೇಳೆ ನಿಧನ. ಬಿ. ಉತ್ತರ ಪಶ್ಚಿಮ ಅಭಿಯಾನ. 1. ಲಾತಾ, ಮಾಲವ, ಗುರ್ಜರ ದೇಶದ ವಶೀಕರಣ. ಐಹೊಳೆ ಶಿಲಾಶಾಸನದಲ್ಲಿ ಉಲ್ಲೇಖ. ಕೆಲವೊಮ್ಮೆ ಸಂಕಷ್ಟ ಆಧಾರವಾಗಿ ಶರಣಾಗ್ರಹಣ, ಕೆಲವೊಮ್ಮೆ ಸೈನ್ಯ ಹೋರಾಟ. 2. ಹರ್ಷವರ್ಧನ, ನರ್ಮದಾ ಯುದ್ಧ 618 619 ಸಿ. ಹರ್ಷನ ಕಾರ್ಯಪಾಸ, ನರ್ಮದಾ ನದಿಯ ಬಳಿ ಭರ್ಜರಿ ಹೋರಾಟ. ಹರ್ಷ ಸೋತು ಸೀಮೆಯಾಗಿ ನರ್ಮದಾವನ್ನು ಒಪ್ಪಿಕೊಂಡನು. ಔಪಚಾರಿಕವಾಗಿ ನರ್ಮದಾ ಅವರಜಿಕೆಯ ಜೊತೆಗೆ ಜಾರಿ ದಕ್ಷಿಣಪಾದೇಶ್ವರ ಶೀರ್ಷಿಕೆಯನ್ನು ಪ್ಯುಲೈಕ್ಷೇನ್ ಪಡೆದರು. ಪಶ್ಚಿಮ ಕಡಲ್ ತೀರ ಅಭಿಯಾನ 636 ಸಿರಲ್ಲಿ ಅರಬ್ ಮುಸ್ಲಿಂ ದನ್ ಅಗ್ರೆಸಿವ್ ಆಕ್ರಮಣಗಳನ್ನು ಮೀರಿಸಿ ತಡೆ. ತೀರ ಭಾಗದಲ್ಲಿ ಲಡಾವಣೆಗಳಾದಾಗ ಪ್ಯುಲೈಕ್ಷೇನ್ ಯುದ್ಧ ನೈಪುಣ್ಯ ತೋರಿಸಿ ತಡೆಯಿಸಿದರು. 4. ನೂತನ ಸಾಮ್ರಾಜ್ಯ ರಾಜಕೀಯ ಧೋರಣೆ ಬಗೆದು ಹಿಡಿಯುವ ರಾಜಕೀಯ ಭೇದ. ಪ್ಯುಲೈಕ್ಷೇನ್ ಎ ಬೇದಾಯಿ ಪ್ರತಿಯೊಬ್ಬ ಫ್ಯೂಡೇಟೊರೇಸಿಯನ್ನು ಒಂದೋಜ ಗಡಿಕ ಹಾಕಿ ಅವಕಾಶ ಹಂಚಿಕೆ ಅಮಾನತಿನ ಸಾಮ್ರಾಜ್ಯ ನೀತಿಯಲ್ಲಾಳುತ್ತಿದ್ದಾರೆ. ಉದಾಹರಣೆ ಅಪಾಯಿಕ ಗೋವಿಂದರನ್ನು ನಡುವೆ ಬೇಕಾದ ಮೀಸಲಾತಿ. ಅಣ್ಣ ವಿಷ್ಣುವರ್ಧನ ಅಲೆಗಾರ್ ಸ್ಯಾಂಡ್ರಾಕಾಸ್ ಕುಟುಂಬ ಸಚಿವರನ್ನು ಧ್ರುವೀಕರಿಸುತ್ತ ಅಧಿಕಾರ ಶುದ್ಧೀಕರಣ. 5. ರಾಜಕೀಯ ಮೌಲ್ಯ ರಾಜಕೀಯ ನಿರೂಪಣೆ. 1. ಆಂತರಿಕ ಸ್ಥಿರತೆ. ಹಿರಿಯ ಫ್ಯೂಡೇಟೊರೇಸ್ ಸಣ್ಣ ರಾಜರನ್ನು ತಮ್ಮಲ್ಲಿಯೇ ಕೊಂಡುಕೊಳ್ಳುವ ಮೂಲಕ ರಾಜಕೀಯ ಸಂಕುಲ ಮನಃಶಾಂತಿ. 2. ದ್ವಿಚಕ್ರ ಸಂಬಂಧ ಕುಟುಂಬ ರಾಜಕಾರಣ. ತಮ್ಮ ವಂಶದವರಿಗೆ ಪ್ರಾಂತ್ಯಗೆ ನೇಮಕ. ಈಗಿನ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದಲ್ಲೂ ಅವರ ರಾಜಕೀಯ ಕಣ್ಣಾಟ ಹರಡಿತು. 3. ವಿದೇಶಿ ನಿಲುವುಗಳು. ಸಾಸಾನ್ ಸಾಸನಿಯ ಖಸ್ರವ್ ಜೊತೆ ರಾಯಭಾರ ವಿನಿಮಯ. ಚೀನಾದ ಯಾತ್ರಾರ್ಥಿ ಚ್ವಾನ್ಝೆಂಗ್ ಪ್ಯುಲೈಕ್ಷೇನ್ನ ತಮ್ಮ ಮಹೋಲಚ ಬಹುಪ್ರಶಸ್ತ ಸಾಮರ್ಥ್ಯವನ್ನು ಪ್ರಶಂಸೆ. 6. ಸಾಂಸ್ಕೃತಿಕ ಆರ್ಥಿಕ ಪ್ರೋತ್ಸಾಹ.
ಒಂದು ಸಹಕಾರ ಧರ್ಮ ಲಿಂಗ ಸಾಂಸ್ಕೃತಿಕ ತಾಣಗಳು. ಜೈನ, ಬೌದ್ಧ, ಶೈವ ದೇವಾಲಯಗಳ ನಿರ್ಮಾಣ, ಪುರಾತತ್ವ. ಕುತಿಗೃಹ ನೌಕಾನಾಯಕರಿಗೆ ಯೋಜನೆ, ನೌಕಾವಳಿ ಎಲಿಫೆಂಟ ದ್ವೀಪವರೆಗೆ ನಾಪತ್ತ. 2 ಕನ್ನಡ, ಸಂಸ್ಕೃತ ಭಾಷೆಗಳಲ್ಲಿ ಪ್ರಮಾಣೀಕರಣೆ. ಶಾಸನಗಳು 2 ಭಾಷೆಗಳಲ್ಲಿ, ಕನ್ನಡ ಭಾಷೆಯ ಅಧಿಕೀಕರಣದಿಂದ ಸಾಮ್ರಾಜ್ಯ ಭಿನ್ನ ಭಾಗದಲ್ಲೂ ಶಕ್ತಿ ಪ್ರಚಾರ. 3 ಆರ್ಥಿಕ ಸೋಂಕು. ಚಿನ್ನದ ನಾಣ್ಯದ ಲಾಭ ಕೊಯ್ನೇಜ್, ವ್ಯಾಪಾರ ಜಾಹೀರಾತು, ನದೀತಿ, ಸಮುದ್ರಕರೆ ಇಳಿಜಾರ ಫ್ರೇಮಕಾದ ಆರ್ಥಿಕ ಚಟುವಟಿಕೆ. 7 ಕ್ಷಯ ಮತ್ತು ಉತ್ತರಾಧಿಕಾರ ಪುನರ್ರಚನೆ. 1 ಶಕ್ತಿಚ್ಯುತ ಸ್ಥಿತಿ. 642 ಸಿರಲ್ಲಿ ಪಲ್ಲವ ವಿಜಯ, ವಾತಾಪಿ ವಶೀಕರಣ, ಪ್ಯುಲೆಕ್ಷನ್ ನಿಧನ. 2 ಮರಣೋತ್ತರ ಪ್ರವಾಹ. ಆದಿತ್ಯವರ್ಮನ್, ಚಂದ್ರಾದಿತ್ಯ, ವಿಕ್ರಮಾದಿತ್ಯ ಇವು ಶಿವರ್ಮಾಡಿದ ರಾಜಧಾನಿ ಪುನರ್ಸ್ಥಾಪನೆ, ವಿಕ್ರಮಾದಿತ್ಯ ವಾತಾಪಿ ಸ್ವಾಧೀನ. 3 ಪಲ್ಲವ ಚಪುರವಾಹಕಿ ಪುನಶ್ಚೇಷ್ಟೆ. ಅತ್ಯುತ್ತಮ ರಾಜ ಮರುಸ್ಥಾಪನೆ ಮಾಡಿ ಬಾದಾಮಿ ವಾಪಸ್ಸು, ಫ್ಯೂಡೇಟೋರೀಸ್ಗೆ ಹೆಚ್ಚು ಹಸ್ತಕ್ಷೇಪ. 8 ಪರಿಪಾಲನಾ ಯುದ್ಧ, ಸಾಂಸ್ಕೃತಿಕ ಅಂತಿಮ ಮೌಲ್ಯ. ಅಂಶ ಮೌಲ್ಯ ವಿಭಾಗ. ರಾಜಕೀಯ ನಿರ್ಮಾಣ ಮಧ್ಯಕಾಲದ ದಕ್ಷಿಣ ಭಾರತದ ಮೊದಲ ಕಟ್ಟಿನ ಮಹಾಸಾಮ್ರಾಜ್ಯ. ಸೈನ್ಯ ಕೌಶಲ್ಯ ಪನಿಷ್ಮೆಂಟ್ಸ್ ಥ್ರೂ ಭೀಡತಂತ್ರ, ಎಲಿಫೆಂಟ್ ವಾರ್ಫೇರ್, ಮಿಲಿಟರಿ ನವನವತೆ. ಆರ್ಥಿಕ ಸ್ಥಿತಿಗತಿ ಕೊಯ್ನೇಜ್, ಟ್ರೇಡ್ ರೂಟ್ಸ್ ಅಕ್ರಾಸ್ ಅರೇಬಿಯನ್ ಸಿಯ ಮತ್ತು ಉಳೆಯುವ ನದಿ ಜಮ. ಸಾಂಸ್ಕೃತ ಧರ್ಮ ಪರಿಶ್ರಮಾನ ಧಾರ್ಮಿಕ್ ಪ್ಲುರಾಲಿಟಿ, ಜೈನ್ ಬುದ್ಧಿಸ್ಟ್ ಪೇಟ್ರನೇಜ್, ಕನ್ನಡ ಸಂಸ್ಕೃತ ಇನ್ಸ್ಕ್ರಿಪ್ಷನ್ಸ್. ವಿದೇಶ ಸಂಪರ್ಕ ಇಂಡೋ ಪರ್ಷಿಯನ್, ಇಂಡೋ ಚೈನೀಸ್ ಡಿಪ್ಲೊಮ್ಯಾಟಿಕ್ ಎಕ್ಸ್ಚೇಂಜಸ್. ಸಾಂಸ್ಕೃತಿಕ ಶಿಲ್ಪ, ಲಿಪಿ ಅವಲೋಕನ, ಅಲಂಕಾರ, ಸಾಹಿತ್ಯ, ವಿಕಾಸದ ಪ್ರಚಾರ. ತೀರ್ಮಾನ ಪ್ಯುಲೆಕ್ಷೀಸ್ ಧಾರ್ಮಿಕ, ಸೈನ್ಯ, ಆರ್ಥಿಕ, ಸಾಂಸ್ಕೃತಿಕ ಸಂಯೋಜಿತಧಾರೆ. ಓರ್ವ ಒಕ್ಕಣೆ ಭರಿತ ಚಕ್ರವರ್ತೆ. ಲೋಕಶಕ್ತಿ, ಒತ್ತಡ ರಾಜಕೀಯ, ಡಿವೈಡ್ ರೂಲ್, ತಂತ್ರ, ಶಸ್ತ್ರ, ಪ್ರವೃತ್ತಿಗಳ ಚೇತನ. ಸಮಗ್ರವಾಗಿ ದಕ್ಷಿಣ ಪಶ್ಚಿಮ ಉತ್ತರ ಪೀಠತಲಕಕ್ಕೆ ರಾಜಕೀಯ ಸಾಂಸ್ಕೃತಿಕ ಮೌಲ್ಯವನ್ನಿಟ್ಟುಕೊಂಡ ಯುಗಕಾಲ. ಕಾಲದಾದ ಬೌದ್ಧ, ಜೈನ್, ಶೈವ, ವಿಷ್ಣು ಭಕ್ತಿ, ಸಾಂಸ್ಕೃತಿಕ ಬೆಳವಣಿಗೆ ಮಾರ್ಗವನ್ನು ಹೊಂದಿದ. ಒಟ್ಟು ನೋಡಿದಾಗ ಪುಲಕೇಶಿ ದಕ್ಷಿಣ ಭಾರತದ ಅತ್ಯಂತ ಶ್ರೇಷ್ಠ ಮಹಾರಾಜರಲ್ಲಿ ಒಬ್ಬನೆಂದು ಸಾರಥ್ಯರು ಒಪ್ಪಿಕೊಂಡಿದ್ದಾರೆ.